ಯುವ ಜನತೆಯಲ್ಲಿ ಕನ್ನಡ ಭಾಷೆ ಬಗ್ಗೆ ಆಗಿರ್ಬೋದು, ನಾಡಿನ ಬಗ್ಗೆ ಆಗಿರ್ಬೋದು, ಜಲ ಬಗ್ಗೆ ಆಗಿರ್ಬೋದು, ಹಾಗೇನೆ ಕನ್ನಡ ಸಾಂಸ್ಕೃತಿಕದ ಬಗ್ಗೆ ಆಗಿರ್ಬೋದು, ಆಸಕ್ತಿ ಅನ್ನೋದು ಕಡಿಮೆ ಆಗ್ತಾ ಇದೆ ಸರ್. ಅವರನ್ನ ಈ ಕನ್ನಡದ ಸಂಸ್ಕೃತಿಯ ಒಲವನ್ನ ಹೆಚ್ಚಿಸಬೇಕು ಅಂತಂದ್ರೆ ಅವರಲ್ಲಿ ಏನ್ ಮಾಡಬೇಕು ಅಂತ? ಅದಕ್ಕೆ ನಾನು ನಾನು ಹೇಳಿದ ಹಾಗೆ ಮೊದಲು ಪ್ರಾಥಮಿಕ ಹಂತದಿಂದಲೇ ಮಕ್ಕಳಲ್ಲಿ ಆ ಕನ್ನಡದ ಇದನ್ನು ಅಭಿರುಚಿಯನ್ನು ಹುಟ್ಟಿಸ್ಬೇಕು. ಮತ್ತು ಇನ್ನೊಂದು ಯುವಕರದ್ದು ಏನು ತೊಂದರೆ ಆಗಿದೆ ಅಂದರೆ ಅವರಿಗೆ ಉದ್ಯೋಗದ ಪ್ರಶ್ನೆ ಬಹಳ ಮುಖ್ಯವಾದ ಉದ್ಯೋಗ. ಆ ಉದ್ಯೋಗಕ್ಕಾಗಿ ಇವತ್ತು ಇಂಗ್ಲೀಷ್ ಅನಿವಾರ್ಯವಾಗಿಬಿಟ್ಟಿದೆ. ಯಾಕೆಂದರೆ ಇಂಗ್ಲೀಷು ಈಗ ಜಾಗತಿಕ ಸಂವಹನ ಮಾಧ್ಯಮ ಆಗಿರೋದ್ರಿಂದ, ಜಾಗತಿಕ ಭಾಷೆ ಅಂತ ಅನಿಸೋದ್ರಿಂದ ಅವರು ಇಂಗ್ಲೀಷ್ ಕಲೀಲೇಬೇಕು ಅನ್ನುವಂಥ ಒಂದು ಅದು ಪೋಷಕರಲ್ಲೂ ಅದು ಉಂಟಾಗಿದೆ. ಅದರಿಂದ ಇದನ್ನು ಹೋಗಲಾಡಿಸ್ಬೇಕಾದ್ರೆ ನನ್ನ ಅಭಿಪ್ರಾಯದಲ್ಲಿ ಒಂದು ಸಲಹೆ ಏನಂದರೆ, ಪ್ರಾಥಮಿಕ ಶಿಕ್ಷಣದ ಮಾಧ್ಯಮ ಮಾತೃಭಾಷೆಯಲ್ಲಿ ಇರಬೇಕು. ಮತ್ತು ಈ ಮಕ್ಕಳಿಗೆ ಅವರಿಗೆ ಭವಿಷ್ಯದ ಉದ್ಯೋಗ ಭದ್ರತೆಯನ್ನು ಅವರು ಸಹಜವಾಗಿ ನಿರೀಕ್ಷೆ ಮಾಡ್ತಾರೆ. ಅದರ ದೃಷ್ಟಿಯಿಂದ ಅವ್ರಿಗೆ ಇಂಗ್ಲೀಷ್ನಲ್ಲಿ ಸರಿಯಾದ ಕುಶಲತೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತೇವೆ. ವೈದ್ಯಕೀಯ ಸೇವೆಗೆ ವೈದ್ಯಕೀಯ ತರಬೇತಿ ಕೊಡ್ತೇವೆ, ಕಾನೂನು ಸೇವೆಗೆ ಕಾನೂನು ತರಬೇತಿ ಕೊಡ್ತೇವೆ. ಹಾಗೆ ಒಬ್ಬ ಶಿಕ್ಷಕನಾಗಬೇಕಾದ್ರೆ ಶಿಕ್ಷಕ ತರಬೇತಿ ಕೊಡ್ತೇವೆ. ಹಾಗೆಯೇ ಇದಕ್ಕೆ ಈ ದೃಷ್ಟಿಯಿಂದ ಇಂಗ್ಲೀಷಿಗೆ ಒಂದು ತರಬೇತಿ ಕೊಡಬೇಕು, ಪ್ರತ್ಯೇಕವಾದ ವ್ಯವಸ್ಥೆ ಇರಬೇಕು. ಅದಕ್ಕೆ ಅವನು ಓದೋದು ಯಾವುದೇ ಮಾಧ್ಯಮದಲ್ಲಿ ಓದಿದರೂ ಇವತ್ತಿನ ಪ್ರಚಲಿತ ಬೇಡಿಕೆ ದೃಷ್ಟಿಯಿಂದ ಇಂಗ್ಲೀಷಿಗೆ ಒಂದು ಪ್ರತ್ಯೇಕವಾದ ಶಿಕ್ಷಣ ವ್ಯವಸ್ಥೆ, ತರಬೇತಿ ವ್ಯವಸ್ಥೆ ಬೇರೆ ಇದಕ್ಕೆ ಕೊಟ್ಟ ಹಾಗೆ ಇದಕ್ಕೂ ತರಬೇತಿ ಕೊಡಬೇಕು. ಆ ವ್ಯವಸ್ಥಿತ್ವ ಆ ಭರವಸೆ ಉಂಟಾಗಿಬಿಟ್ರೆ ಪೋಷಕರಲ್ಲಿ, ಅವರಲ್ಲೂ ಕೂಡ ಈ ಭ್ರಮೆ ಕಡಿಮೆ ಆಗ್ತದೆ. ಯುವಕರು ಕೂಡ ಯೋಚನೆ ಮಾಡೋದಿಲ್ಲ, ಕನ್ನಡದ ಮಾತೃಭಾಷೆಯ ಅಭಿಮಾನ ಉಳಿಸ್ಕೊಂಡೇ ಅವರು ಮುಂದೆ ಹೋಗ್ತಾರೆ. ಆ ಉದ್ಯೋಗ ಭರವಸೆ ಭದ್ರತೆ ಅನ್ನು ನಾವು ಒದಗಿಸೋದಾದರೆ ಒಂದಷ್ಟು ಸಮಸ್ಯೆ ಬಗೆಹರಿಯುತ್ತದೆ. ಕೆಲವೊಂದು ಬಾರಿ ನಾವು ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಆ ದಿನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಸೊ ನಿಮ್ಮ ಅಧ್ಯಕ್ಷತೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅನುಷ್ಠಾನ ಆಗ್ಬೇಕು ಅಂತಂದ್ರೆ ನಿಮ್ಮ ಪ್ರಯತ್ನ, ನೀವು ಯಾವ ರೀತಿಯಂತಹ ಒಂದು ಮುಂಜಾಗ್ರತೆಗಳನ್ನ ತಗೊಂಡಿದ್ರ, ಇದನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥದ್ದು? ಸಮ್ಮೇಳನಗಳಲ್ಲಿ ಈ ಸಾಹಿತ್ಯ ಸಮ್ಮೇಳನ ಅಷ್ಟೇ ಇಲ್ಲ, ಯಾವುದೇ ಕ್ಷೇತ್ರದ ಸಮ್ಮೇಳನಗಳು ನಡೆದರೂ ಅಲ್ಲೊಂದಷ್ಟು ನಿರ್ಣಯಗಳು ತಗೊಳ್ತಾರೆ. ಅದರಲ್ಲಿ ಕೆಲವು ನಿರ್ಣಯಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೆ ಸರ್ಕಾರ, ಕೆಲವು ನಿರ್ಣಯಗಳ ಬಗ್ಗೆ ಅಷ್ಟೊಂದು ಲಕ್ಷ್ಯ ಕೊಡೋದಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ವೇದಿಕೆಯ ಮೇಲೆ ಬರುವಂಥ ನಿರ್ಣಯಗಳಿಗೆ ಹೆಚ್ಚು ಮಹತ್ವ ಇದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಅಲ್ಲಿ ಎಲ್ಲ ಅನುಭವ ಇರತಕ್ಕಂತಹ ಭಾಷೆ ಮತ್ತು ಸಂಸ್ಕೃತಿಗೆ ನಿಕಟವಾದಂಥ ಸಂಬಂಧ ಇರುವಂತಹ ಸಾಹಿತಿಗಳು, ವಿದ್ವಾಂಸರು, ಸಂಶೋಧಕರು, ಕವಿ ಕಲಾವಿದರು, ಹಾಗೆಯೇ ಸಾರ್ವಜನಿಕ ಪ್ರಮುಖರು ಎಲ್ಲರೂ ಪಾಲ್ಗೊಳ್ತಾರೆ. ಅದರಿಂದ ಆ ವೇದಿಕೆಗೆ ಒಂದು ಬಹಳ ಮಹತ್ವ ಇದೆ. ಆ ವೇದಿಕೆಯಲ್ಲಿ ಅಂಗೀಕಾರ ಆಗುವಂತಹ ನಿರ್ಣಯಗಳೇನಿದೆ ಆ ನಿರ್ಣಯಗಳಿಗೂ ಅಷ್ಟೇ ಮಹತ್ವ ಇದೆ. ಸರ್ಕಾರ ಆ ಬಗ್ಗೆ ಗಮನ ಕೊಡಬೇಕು. ಇದನ್ನು ಯಾಕೆಂದರೆ ಇದು ಇಡೀ ರಾಜ್ಯದ ಒಂದು ಪ್ರಾತಿನಿಧಿಕವಾದಂತಹ ವೇದಿಕೆ ಅದು. ಆ ನಿರ್ಣಯಗಳನ್ನು ಹಗುರವಾಗಿ ಕಾಣಬಾರ್ದು ಅನ್ನೋದು. ಕೆಲವು ಭಾವನಾತ್ಮಕ ನಿರ್ಣಯಗಳು ಇರಬಹುದು, ಆದರೆ ಯಾವುದು ಕೃತಿ ಸಾಧ್ಯ ಇದೆ ಅಂಥ ನಿರ್ಣಯಗಳನ್ನು ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತರಬೇಕು. ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಒಂದು ಯೋಜನೆ ಮಾಡಿದೆ. ಇದು ಬಹಳ ಕಾಲದಿಂದ ಇದೆ. ಈ ನಿರ್ಣಯಗಳು ಸುಮ್ಮನೆ ಅದು ಏನೇನಿಲ್ಲದೆ ನಿಸ್ತೇಜವಾಗಿ ಬಿಡ್ತವೆ ಅನ್ನೋ ಕಾರಣಕ್ಕೆ ಅದಕ್ಕೆ ನಾವು ಒಂದು ಸಮಿತಿ, ಅನುಷ್ಠಾನ ಸಮಿತಿ ಅಂತ ಒಂದು ಮಾಡಿದ್ವಿ. ಆದರೆ ನನ್ನ ಅವಧಿ ಮುಗಿದು ಹೋಯಿತು, ಮುಂದೆ ಏನಾಯಿತು ನನಗೆ ಗೊತ್ತಿಲ್ಲ. ಏನೇ ಇರಲಿ, ಯಾಕೆ ಆ ಸಮಿತಿ ಅಂದರೆ ಆ ಸಮಿತಿ ಕೆಲಸ ಈ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರೋಕೆ ಏನು ಬೇಕೋ ಅದಕ್ಕೆ ಆ ಪ್ರಯತ್ನ ಅವ್ರು ಮಾಡಬೇಕು. ಅದ ಮೇಲೆ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಬೇಕಾದಂಥ ಇದನ್ನು ಮಾಡಬೇಕು, ಬೇಡಿಕೆನ. ಮತ್ತು ಅವ್ರಿಗೆ ಏನಾರ ಪೂರಕವಾದಂಥ ಮಾಹಿತಿ ಬೇಕಾದರೆ ಒದಗಿಸ್ಬೇಕು. ಇದು ಅಂಥದ್ದೊಂದು ಪ್ರತ್ಯೇಕವಾದ ಸಮಿತಿ ಇದ್ದರೆ ಒಳ್ಳೆಯದೇನೋ ಅಂತ ನನಗೆ ಅನ್ನಿಸ್ತದೆ. ಸರ್ಕಾರವು ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಈ ನಿರ್ಣಯಗಳನ್ನು ಅಂತ ಅನಿಸ್ತದೆ. ಜಾನಪದ ವಿಶ್ವವಿದ್ಯಾಲಯದ ಒಂದು ಸ್ಥಾಪನೆಯಲ್ಲಿ ನಿಮ್ಮ ಹೋರಾಟ ಅನ್ನೋದು ತುಂಬಾ ಪ್ರಮುಖವಾಗುತ್ತೆ ಸರ್. ಅದರ ಕಾರ್ಯವೈಖರಿ ಆಗಿರ್ಬೋದು, ಅದರ ಕೆಲಸ ಕಾರ್ಯಗಳು ನೀವು ಮಾಡಿದಿರಾ, ಅದು ನಿಮ್ ತೃಪ್ತಿ ತಂದ್ಕೊಟ್ಟಿದ್ಯಾ ಅಂತ? ಈ ಜಾನಪದ ನಿಜವಾಗಿ ಹೇಳೋದಾದರೆ
ಯಾವುದೇ ದೇಶ, ಯಾವುದೇ ಪ್ರದೇಶ ಆದರೂ ಕೂಡ ಜಾನಪದಕ್ಕೆ ಒಂದು ಮಹತ್ವ ಇದೆ. ಇವತ್ತು ಆಧುನಿಕವಾಗಿ ನಮ್ಮ ಸಾಹಿತ್ಯಿಕ ದೃಷ್ಟಿಯಿಂದ ಸಾಕಷ್ಟು ಬೆಳವಣಿಗೆ ಆಗಿದ್ರೂ ಕೂಡ ಅದರ ಮೂಲ ಅಂತಃಸತ್ವ ಇರುವುದು ಜಾನಪದ. ಆ ಜಾನಪದದ ಸಾಹಿತ್ಯ ಇರ್ಬೋದು, ಅವರ ಸಂಪ್ರದಾಯಗಳಿರ್ಬೋದು, ಪರಂಪರೆ ಪದ್ಧತಿಗಳಿರ್ಬೋದು, ಕಲೆಗಳಿರ್ಬೋದು, ಅವರ ಜಾನಪದ ವ್ಯವಹಾರ ಇರಬಹುದು. ಅವೆಲ್ಲವುಗಳಿಂದ ನಾವು ಒಂದಷ್ಟು ಹೀರಿಕೊಳ್ಳಬೇಕಾದಂತಹ ಅನೇಕ ಮಹತ್ವದ ಅಂಶಗಳಿದೆ. ನಮಗೆ ಬಾಲ್ಯದಿಂದಲೂ ಸ್ವಲ್ಪ ನಾವು ಹಳ್ಳಿಗಾಡಿಂದ ಬಂದವರಾದ್ದರಿಂದ ಸಹಜವಾಗಿ ಜನಪದ ಸಾಹಿತ್ಯದ ಬಗ್ಗೆ ಮೊದಲು ಒಲವು ಮೂಡಿತು. ಆಮೇಲೆ ಜನಪದದ ಆ ವಿಸ್ತಾರದಲ್ಲಿ ಏನೆಲ್ಲ ಅಡಗಿದೆ ಅಂತ ಗೊತ್ತಾಯ್ತು. ಇಂಥದ್ದು ಒಂದು ಮಹತ್ವದ ವಿಷಯ ಆಧುನಿಕರಿಗೆ ಅಪರಿಚಿತವಾಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಯೋಚನೆ ಮಾಡಿದ್ವಿ. ನಾನು 1967ರಲ್ಲಿ ನಮ್ಮ ತರೀಕೆರೆ ತಾಲೂಕಿನ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿ ಆಗಿದ್ದಂಥ ಮೈಸೂರು ಮಹಾರಾಜರೇ ಅದರ ಉದ್ಘಾಟನೆ ಮಾಡಿ, ಆ ಸಂದರ್ಭದಲ್ಲಿ ಒಂದು ಹೊನ್ನು ಬಿತ್ತೇವು ಹೊಲಕ್ಕಿಲ್ಲ ಅಂತ ಹೇಳಿ ಒಂದು ಬೃಹತ್ ಗ್ರಂಥ ಆ ಸಮ್ಮೇಳನ ನೆನಪಿಗಾಗಿ ಆ ಗ್ರಂಥದಲ್ಲಿ ನಮ್ಮ ನಾಡಿನಲ್ಲಿ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ವಿದ್ವಾಂಸರು ಕೂಡ ಲೇಖನಗಳು ಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ, ಇವತ್ತಿಗೂ ಕೂಡ ಅದೊಂದು ಅಪೂರ್ವವಾದಂತಹ ಆಕರ ಗ್ರಂಥ ಆಗಿದೆ. ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಆ ಗ್ರಂಥವನ್ನು ಮುದ್ರಿಸಿ ಕೊಟ್ಟಿದ್ದೇನೆ. ಅದರಲ್ಲಿ ಅದು ನಮಗೆ ಹೆಚ್ಚು ಸ್ಫೂರ್ತಿಯನ್ನು ಕೊಡುತ್ತಲ್ಲಿ ಬಂದಂಥ ಲೇಖನಗಳನ್ನು ನೋಡಿದಾಗ ನಮ್ಮ ಜನಪದ ಕಲೆಗಳು ಎಷ್ಟು ವೈವಿಧ್ಯಪೂರ್ಣ, ಜನಪದ ಆಚರಣೆಗಳು ಎಷ್ಟು ವೈವಿಧ್ಯಪೂರ್ಣ, ಮತ್ತು ಆ ಜನಪದರ ನಿಷ್ಠೆ, ಕಾಯಿಕ ನಿಷ್ಠೆ, ಇದನ್ನೆಲ್ಲದನ್ನು ನೋಡಿದಾಗ ಇದೊಂದು ಶೈಕ್ಷಣಿಕ ವಸ್ತು ಆಗುವಂತಹದ್ದು ಅಂತ ಮನವರಿಕೆ. ಆಮೇಲೆ ಯೋಚನೆ ಮಾಡಿ ನಾನು ಅಕಾಡೆಮಿ ಅಧ್ಯಕ್ಷನಾದಾಗ ನಮ್ಮ ಕರ್ನಾಟಕದ ಎಲ್ಲ ಭಾಗದ ವಿದ್ವಾಂಸರನ್ನು ಒಂದು ಕಡೆ ಸೇರಿಸಿ ಅವರೆಲ್ಲರ ಅಭಿಪ್ರಾಯಗಳನ್ನು ಪಡೆದು ಅದು ಒಂದು ಶೈಕ್ಷಣಿಕ ಮಹತ್ವ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕಾಗಿ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗಕ್ಕೂ ಹೊಂದಿಕೊಂಡ ಹಾಗೆ ಕೆಲವು ಜಾನಪದ ವಿಭಾಗಗಳಿದೆ, ಆದರೆ ಅವು ಹೆಚ್ಚು ಕ್ರಿಯಾಶೀಲವಾಗಿಲ್ಲ. ಇದನ್ನು ಯೋಚನೆ ಮಾಡಿ ನಮ್ಮ ನಾಡ ಸುಮಾರು 60-70 ಜನ ಜನಪದ ವಿದ್ವಾಂಸರನ್ನೆಲ್ಲ ಕರೆದು ಅವರೊಡನೆ ಸಮಾಲೋಚನೆ ಮಾಡಿ ನಮಗೆ ಒಂದು ಪ್ರತ್ಯೇಕವಾದಂಥ ವಿಶ್ವವಿದ್ಯಾಲಯದ ಅಗತ್ಯ ಇದೆ ಅಂತಂದು, ಜಗತ್ತಿನ ಎಲ್ಲೂ ಕೂಡ ಜಾನಪದಕ್ಕೆ ಮೀಸಲಾದಂಥ ವಿಶ್ವವಿದ್ಯಾಲಯ ಇಲ್ಲ, ಇದು ಮಾಡಿದಂಥ ಕೀರ್ತಿ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂತ ಹೇಳಿ ನಾವು ಒಂದು ಪ್ರಸ್ತಾವನೆಯನ್ನು ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಕಳಿಸಿ, ಅದಕ್ಕೆ ಮತ್ತೆ ಸಂಬಂಧಪಟ್ಟ ಶಿಕ್ಷಣ ಸಚಿವರೊಡನೆ ಮತ್ತೆ ಎಲ್ಲ ವಿದ್ವಾಂಸರನ್ನು ಕರೆದು ಸಮಾಲೋಚನೆ ಮಾಡಿ ಇದರ ಅಗತ್ಯ ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆದಮೇಲೆ, ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವರಿಗೆ ನಾನು ಇದನ್ನು ಮನವರಿಕೆ ಮಾಡಿಕೊಟ್ಟೆ. ಅವರು ಭಾಳ ಸಂತೋಷದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಆ ವಿಶ್ವವಿದ್ಯಾಲಯ ಆಯಿತು. ಅದೊಂದು ನನ್ನ ಜೀವಮಾನದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಆದಂಥ ಒಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೇನೆ. ಸಹಜವಾಗಿ ನನಗೆ ಸಂತೃಪ್ತಿ ಉಂಟು ಮಾಡಿದೆ. ಆದರೆ ಹಾಗೆ ನಾವು ಬಹಳ ಆಸೆ ಇಟ್ಕೊಂಡು ಮಾಡಿದಂತಹ ಆ ವಿಶ್ವವಿದ್ಯಾಲಯ ನಾವು ನಿರೀಕ್ಷಿಸಿದ ಹಾಗೆ, ನಾವು ಕೊಟ್ಟಂತಹ ಆ ಪ್ರಸ್ತಾವನೆಯಲ್ಲಿ ಹೇಳಿದಂತಹ ಯೋಜನೆ ಪ್ರಕಾರ ಕೆಲಸ ನಡೀತಿಲ್ಲ ಅನ್ನುವಂಥ ವ್ಯಥೆ ಇದೆ. ಸರ್ಕಾರ ಕೊಡಬೇಕಾದಷ್ಟು ಮಹತ್ವ ಕೊಡಲಿಲ್ಲ. ಏಕೆಂದರೆ 100ಕ್ಕೆ 60-70 ಭಾಗ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ, ಗುಡ್ಡಗಾಡು ಪ್ರದೇಶದ ಜನಗಳ ಬದುಕಿಗೆ ಸಂಬಂಧಪಟ್ಟಂತಹದ್ದು ಜನಪದ. ಅದನ್ನು ಸರ್ಕಾರ ಉದಾಸೀನ ಮಾಡಬಾರ್ದು ಅಂತಾರೆ. ಅದರಲ್ಲೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇರುವಂತಹ ಯಾವುದೇ ಸರ್ಕಾರ ಖಂಡಿತ ಅದಕ್ಕೆ ಜನಪದರ ಬದುಕಿಗೆ, ಜನಪದರಿಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಭೌತಿಕವಾದಂಥ ಸೌಲಭ್ಯಗಳನ್ನು ಕಲ್ಪಿಸೋದು ಬೇರೆ, ಆದರೆ ಅವರ ಬದುಕಿಗೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಬದುಕಿದೆಯಲ್ಲ, ಪರಂಪರೆ ಇದೆಯಲ್ಲ, ಅದಕ್ಕೂ ಕೂಡ ಗಮನ ಕೊಡಬೇಕಾದ್ದು ತುಂಬ ಅಗತ್ಯ ಇದೆ. ಅದನ್ನು ಅಲ್ಲಿಂದ ಈಚೆಗೆ 2-3 ಸರ್ಕಾರಗಳಾದವು, ಆದರೆ ಆ ನಿರೀಕ್ಷಿತವಾದಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥ ವ್ಯಥೆ ನನಗಿದೆ. ಆದರೂ ಇಂದೆಲ್ಲ ನಾಳೆ ಅದಕ್ಕೊಂದು ಒಳ್ಳೆಯ ಅಸ್ತಿತ್ವ ದೊರೆಯಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.